ತಪ್ಪು ಒಪ್ಕೊಂಡ್ರು ಮೀಡಿಯಾದವರು, ಅಧಿಕಾರಿಗಳು ತಪ್ಪು ಅಂತ ಒಪ್ಕೊಂಡ್ರು. ಇಷ್ಟೇ ಸರ್. ಮೀಡಿಯಾದವ್ರದ್ದು ಏನು ಕೆಲಸಗಳು ಐತೆ ಈ ಡಿಜಿಟಲ್ ಮೀಡಿಯಾಗಳು ಜನಗಳು ಕಣ್ ತರಿಸ್ತೈತೆ. ನಿಜ ಸರ್. ಹೊರಗಡೆ ಅವರು ಏನೇ ಹೇಳಿ, ನಾನೊಬ್ಬ ಪವರ್ ಸ್ಟಾರ್ ಅಭಿಮಾನಿ, ನಾನು ದರ್ಶನ ಅಭಿಮಾನಿಗೋಸ್ಕರ ಪ್ರಾಣ ಕೊಡ್ತೀನಿ. ಇವನಿಗೆ ದಾನ ಧರ್ಮ ಮಾಡೋದಾಗ್ಲಿ ಏನೇ ಮಾಡೋದಾಗ್ಲಿ ಜೊತೆ ನಿಂತ್ಕೊತಾನೆ ಸರ್. ಮಾತ್ರ ಇಲ್ಲ, ಯಾವತ್ತೂ ಜೊತೆ ನಿಂತ್ಕೊಂಡು ವ್ಯವಹಾರ ಮಾಡ್ತಾ ಇದೀವಿ. ಖುಷಿ ಹೇಳ್ತಾ ಇದಾರೆ, ಖುಷಿಯಾಗಿ ಎಲ್ಲ ಜೀವನ ನಡೆಸ್ಕೊಳ್ತಿದ್ದೀವಿ. ಎಲ್ಲರೂ ಇದ್ರೆ ನೆಮ್ಮದಿಯಾಗಿ. ಜೀವನದಲ್ಲಿ 100 ತಾಪತ್ರೆಗಳು ಇರುತ್ತೆ. ಯಾರು ಕಷ್ಟ ಇಲ್ದೋದ್ಯಾರು ಯಾರು ಇಲ್ಲ ಭೂಮಿ ಮೇಲೆ. ದುಡ್ಡು ಎಲ್ಲರಿಗೂ ಇರಲ್ಲ. ಪ್ರಪಂಚದಲ್ಲಿ ಎಲ್ಲ ಶ್ರೀಮಂತರು ಇಲ್ಲ, ಬಡವ್ರುಗಳು ಇರ್ತಾರೆ. ನಿಮ್ಮ ಕೈಲಿ ಆಗಿದ್ದು ನಿಮ್ಮ ಕೈಲಿ 4 ಜನಕ್ಕೆ ಗುಣಗಳು, ನಿಮ್ಮನ್ನ 4 ಜನ ಬಳಸಿ, ನಿಮ್ಮ 4 ಜನ ಉಳಿಸಿ ಅಂತ ಬಾಸ್ ಹೇಳವ್ರೆ. ಬಾಸ್ ಫ್ಯಾನ್ಸ್ಗಳೆಲ್ಲ ಕೆಟ್ಟವರಲ್ಲ, ದೊಡ್ಡವರೆಲ್ಲ ಶ್ರೀಮಂತರಲ್ಲ, ದೊಡ್ಡವರು ಒಳ್ಳೆಯವರಲ್ಲ. ದೊಡ್ಡ ಫ್ಯಾನ್ಸ್ಗಳು ಇದು ಹಂಗೆ ಹಿಂಗೆ ಅಂತ ಸರ್. ನಮ್ಮ ಕನ್ನಡಿಗರಾಗಿ ಕನ್ನಡಿಗರಿಗೋಸ್ಕರ ಕನ್ನಡಿಗರು ಬೆಳಿಬೇಕು, ಕನ್ನಡಿಗರು ಉಳಿಬೇಕು. ಕನ್ನಡಿಗರು ಇವತ್ತು ನಾವು ಜೀವಿಸಬೇಕು ಅಂದರೆ ಕರ್ನಾಟಕ ಬೇಕೇ ಬೇಕು ಸರ್. ನಾವಿಲ್ಲ ಈ ರಾಜ್ಯ ಬಿಟ್ಟು ಎಲ್ಲೋಗದ? ನಾವು ಇಲ್ಲಿ ಕೆಲಸ ಬಿಟ್ಟು ನಮ್ಮ ರಾಜ್ಯ ಬಂದ್ಬಿಟ್ಟು ಯಾರೋ ಬದುಕ್ತಾ ಇದ್ದಾರೆ. ಇನ್ನಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ನೊಂದವರಿಗೆ ಆಶ್ರಯ ಕೊಡ್ಬೋದಲ್ಲ. ಇದ್ರ ಬಗ್ಗೆ ಒಂದು ಒಳ್ಳೆ ಟ್ಯಾಕ್ಟಿಂಗ್ ಕೊಡಿ ಸರ್, ಅದು ಒಳ್ಳೆ ಚೆನ್ನಾಗಿ ಸರ್. ಜಾತಿ ಅಂತ ನಡೆಯೇ ರಾಜಕಾರಣಿಗಳು ಕಚ್ಚಾಡಿಸ್ತಾ ಇದ್ದಾರೆ. ನಮ್ಮ ಬಾಸ್ ಒಂದೇ ಜಾತಿ ಹೇಳೋದು, ಒಂದು ಗಂಡು ಒಂದು ಹೆಣ್ಣು, ಎರಡೇ ಜಾತಿ ಇರೋದು. ಇವತ್ತು ಒಬ್ಬ ಲಿಂಗಾಯತ, ಒಬ್ಬ ಗೌಡ, ಒಬ್ಬ SC ST, ಒಬ್ಬ ಸಿಂಗು, ಇನ್ನೊಬ್ಬ ಎಲ್ಲ ಮಿಕ್ಸ್ ಇದ್ದೀವಿ ಇಲ್ಲಿ ಅಲ್ವಾ? ಜಾತಿ ತಂದ್ಕೊಂಡ್ರೆ ಸರ್ ಇದು ಅಭಿಮಾನದಿಂದ ಮಾತ್ರ ಜಾತಿ ಚೇಂಜ್ ಮಾಡೋಕ್ಕಾಗೋದು. ರಾಜಕಾರಣಿಗಳು ಏನು ಮಾಡ್ತಾರೆ ಗೊತ್ತಾ? ನನ್ನ ಜಾತಿ ನಾಯಕ ರೋಡಿಲ್ಲ ಸರ್, ಒಂದು ಕೆರೆ ಸರಿ ಇಲ್ಲ, ಒಂದು ಮನೆ ಸರಿ ಇಲ್ಲ ನನ್ಗಳಿಗೆ, ನಮ್ಮ ತಂದೆಗೆ ಹಾಸ್ಪಿಟ್ಲಿಗೆ ಫೆಸಿಲಿಟಿ ಇಲ್ಲ, ನನಗೆ ಎಜುಕೇಷನ್ ಫೆಸಿಲಿಟಿಗಳಿಲ್ಲ, ಎಲ್ಲ ಅನುಭವಿಸ್ತಿದ್ವಿ ಸರ್. ದರ್ಶನ್ ಸರ್ ಬಂದರೆ ಇವತ್ತು ಒಂದು ಹೆಣ್ಣಿಗೆ ಅನ್ಯಾಯ ಐತೈತೆ ಅಂದ್ಬಿಟ್ಟು ನಿಂತ್ಕೊಂಡ್ರು ಅವರು. ಇವತ್ತು ಹೆಣ್ಣಿಗೆ ಅನ್ಯಾಯ ಐತೆ ನೋಡ್ತಾ ನಿಂತಿರ್ತೀವಿ ನಾವು. ಒಂದು ಆಕ್ಸಿಡೆಂಟ್ ಆಯ್ತಾನು ಹಿಂದೆ ನೋಡ್ತಾ ನಿಂತಿರ್ತೀವಿ. ಯಾರು ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋಕೈತೀವಿ ಸರ್ ನಾವು. ಯಾಕಂದ್ರೆ ರಾಜಕೀಯದವ್ರಿಗೆ ಎದುರ್ತಾ ಇದ್ದೀವಿ ಸರ್, ನಮ್ಮ ಮನೆಯವ್ರಿಗೆ ಎದುರಿಸ್ತಾ ಇದ್ದೀವಿ. ಏನೋ ಮಾಡ್ಬಿಡ್ತಾರೆ ನಾಳೆ. ಇವತ್ತು ಅಂತ ದರ್ಶನ್ಗೆ ಎಷ್ಟೆಷ್ಟೋ ಮಾಡ್ತಾಯಿದ್ರು ಗೊತ್ತಾ? ಆ ಮೀಡಿಯಾದವರೆಲ್ಲ ಸೇರ್ಕೊಂಡು ನಾಳೆ ದಿನ ಒಂದು ನಮ್ಮ ಎಲ್ಲರ ಬಡವ್ರಿಗೆ ನ್ಯಾಯ ಸಿಗಬೇಕು ಅಂದರೆ, ಮಿಡಲ್ ಕ್ಲಾಸವ್ರು ನ್ಯಾಯ ಸಿಗಬೇಕು ಅಂದರೆ ಬಾಸ್ ಬರ್ಬೇಕು ಸರ್. ಬಾಸ್ ಬಂದು ರಾಜಕಾರಣಿ ನಿಂತ್ಕೊಂಡು ಸರ್, ಅವ್ರು ಕೋಟ್ಯಾಂತರ ಸರ್, ಎಷ್ಟೋ ಬಡವ್ರಿಗೆ ಹೆಲ್ಪ್ ಮಾಡೋರು ಸರ್. ಕಲಾವಿದ್ರುಗಳಿಗೆ ಟೆನ್ನಿಸ್ ಕೃಷ್ಣ ಮೊನ್ನೆ ದಿನ ಹೇಳ್ತಾರೆ, ಎಷ್ಟೋ ಕಲಾವಿದ್ರುಗಳು ಹೇಳ್ತಾರೆ. ಇವ್ರು ಚಾಚಾ KGF ಚಾಚಾ ಅವ್ರು ಹೇಳ್ತಾರೆ, ಎಷ್ಟೋ ಬಡವ್ರಿಗೆ ಎಲ್ಲೋ ಹೆಲ್ಪ್ ಮಾಡವ್ರೆ. ಅವ್ರು ನ್ಯಾಷನಲ್ ಅವಾರ್ಡ್ಗಳೆಲ್ಲ ಎಷ್ಟು ಹೆಲ್ಪ್ ಮಾಡವ್ರೆ ಅವು ಅಮೌಂಟ್ ಬಂದಿದ್ದಲ್ಲಿ. ಅವ್ರು ಪ್ರಾಣಿಗೆ 3 ಕೋಟಿ ಕಲೆಕ್ಷನ್ ಮಾಡಿದ್ರು. ಯಾವುದೋ ಕೊರೋನಾ ಟೈಮಲ್ಲಿ ಎಲ್ಲ ಜನಗಳು ಯೋಚನೆ ಮಾಡ್ತಿದ್ರು, ಬಾಸ್ ಒಂದೇ ಯೋಚನೆ ಮಾಡಿದ್ದು, ನಿಮ್ಮ ಕಾಸಲ್ಲಿ ನೀವು ಫಸ್ಟ್ ಟೈಮ್ ನಿಮ್ಮ ಕೈಲಿ ಆಗ್ಯದಂಗೆ ಪ್ರಾಣಿಗಳ ದತ್ತು ತಗೊಳ್ಳಿ, ಪ್ರಾಣಿಗಳು ಉಳಿಸಿ, ಬೆಳಗ್ಗೆ ಮನೆ ಮೇಲೆ ನೀರಿಡಿ. ಅವ್ರು ಯಾರು ಸರ್ ಯಾವನಾರು ಯೋಚನೆ ಮಾಡ್ತಾನೆ ಇವತ್ತು ದಿನ ಸರ್? ಸಿದ್ಧಗಂಗೆ ಮಠದಲ್ಲಿ ಪ್ರತಿ ತಿಂಗಳು ಬೇಳೆ ಮತ್ತು ಬೆಲ್ಲ ಸಕ್ಕರೆ ತಳಿಸ್ಕೊಡ್ತಾರೆ. ಅದು ಸ್ವಾಮೀಜಿ ಹೇಳಿರೋದು, ನಾವೆಲ್ಲ ಫ್ಯಾನ್ಸ್ಕೊಳ್ಳಲ್ಲ, ಕ್ರಿಯೇಟ್ ಮಾಡ್ಕೊಂಡಿರೋದಲ್ಲ ಅದು. ಯಾರ್ಯಾರೋ 100 ನೆಗೆಟಿವ್ಗಳು ಹೇಳ್ಬೋದು, ಪ್ರೂಫ್ ತೋರಿಸಿ. ದಾನ ಧರ್ಮದಲ್ಲಿ ಪ್ರೂಫ್ ಇಲ್ಲ. ಇದು ಸ್ವಾಮೀಜಿ ಎಂಟೈರ್ ಸ್ವಾಮೀಜಿ ಫೇಸ್ಬುಕ್ ಅಕೌಂಟಲ್ಲಿ, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕೊಂಡಿರೋದು. ಆ ಇನ್ಸ್ಪಿರೇಷನ್ ಸರ್. ಬಾಸ್ ಹೇಳ್ತಾರೆ, ನನ್ನ ಬರ್ಡೇಗೆ ತುರಾಯಿಗಳು, ಪೇಟಗಳು, ಹಾರಗಳು, ಇನ್ನೊಬ್ರಿಗೂ ಹಾಲು ಉಯ್ಯೋದು ಎಲ್ಲ ಬೇಡ. ಪ್ರಾಣಿಗಳು ಪಕ್ಷಿಗಳು ಕಾಪಾಡಿ. ಬಡವ್ರಿಗೆ ಆಶ್ರಮಗಳು, ನಿಮ್ಮ ಕೈ ಕೆಳಗಡೆ ಇರೋರು, ನಿಮ್ಮ ಬಡವರು, ನಿಮ್ಮ ಮನೆ ಪಕ್ಕದಲ್ಲಿರೋರು ಕಾಪಾಡಿ ಅಂತ ಬಾಸ್ ಹೇಳಿದ್ಕೆ ಇವತ್ತವರೆಗೂ 8 ವರ್ಷದಿಂದ ನಾವು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಸರ್. ನೀವು ನೆಮ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸರ್. ಸರ್ ಬಾಸ್ ಹೆಸರಲ್ಲಿ ಸರ್ ನಾವು ಬಂದು ನಂದನ್ ಕುಂಬಾರ ಅಂದ್ಬಿಟ್ಟು ಇವ್ರ ಹೆಸರು ಸರ್. ನಂದನ್ ಕುಂಬಾರ ಅಂತ ಹೆಸರು ಇವರು. ನನ್ನಿಂದ ಎಲ್ಲ ಎಂಟೈರು ಟೀಮ್ ಚೇಂಜ್ ಆಗಿದೆ. ನನ್ನ ಫ್ರೆಂಡ್ಸು ಇದು ಪಾರ್ಟಿ ಮಾಡ್ಬೋದು. 10 ವರ್ಷ ಸರ್ ಅನಾಥಾಶ್ರಮ ಆಗಲಿ, ಈ ಕುರ್ಗಳ್ಳಿ ಚಿರಂಜೀವಿ ಅಂದ್ಬಿಟ್ಟು ಚಿಗುರಾಶ್ರಮ ಅಂತ ಐತೆ ಸರ್. ಅವ್ರಿಗೆ ಡೈಲಿ ವರ್ಷ ಬಾಸ್ ಬಡೇ ದಿನಕ್ಕೆ ಊಟ ಮತ್ತೆ ಕೆರಸ್ಪತ್ರೆಯಲ್ಲಿ ಅವ್ರಿಗೆ ನೀರು ಎಲ್ಲ ತರ ಮಾಡ್ತೀವಿ ಸರ್. ಬಾಸ್ ಹೆಸರಲ್ಲಿ ಸರ್ ಒಂದಲ್ಲ ಹೇಳಲ್ಲ ಸರ್, 5 ತರ ಮಾಡ್ತೀವಿ ಸರ್ ನಾವು. ಗುಡ್ ವಿಶ್ ಆಶ್ರಮ, ಇಲ್ಲಿ ಚೇರಸ್ಪತ್ರೆ, ಇಲ್ಲಿ ಚಿಗುರಾಶ್ರಮ, ಆಮೇಲೆ ಇಲ್ಲಿ ವೃದ್ಧಾಶ್ರಮಗಳಿದೆ. ಒಂದು 7-8 ಆಶ್ರಮಗಳಿಗೆ ನಾವು ಹುಡುಗರುಗಳು ಏನು ಮಾಡ್ತೀವಿ ಅಂದರೆ ಎಲ್ಲ 500,000 10,000 10,000 ಹಾಕಿ ಬಾಸ್ ಬರ್ಡೇಗೆ ಒಂದು ಗ್ರ್ಯಾಂಡಾಗಿ ಮಾಡ್ತೀವಿ.
ಮಜಾಡು ಕೊಪ್ಪಲಲ್ಲಿ ಒಂದು 800 ಜನ ಬಡವ್ರ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗಳು ಹುಡುಕ್ತೀವಿ ಸರ್. ಅವ್ರಿಗೆ ಕ್ರಾಂತಿ books ಆಗ್ಲಿ, pencil ಆಗ್ಲಿ, ಕ್ರಾಂತಿ ಮೂವಿ ಮುಖಾಂತರ ಏನಾದ್ರು ನಮ್ದು ಏನಿದೆ Government ನಮ್ಮ school ನ ಇದರಿಂದ ಉದ್ಧಾರ ನಾವು ಮಾಡಿ. ಮಾಡ್ತೀವಿ ಸರ್. ಗೌರ್ಮೆಂಟ್ ಸ್ಕೂಲ್ನ ಕಾಪಾಡಿ ಅಂತ ಹೇಳಿದ್ರು. ಸರ್ ಕೊನೆಯದಾಗಿ ದರ್ಶನ್ ಈಗ ಡೆವಿಲ್ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಹಾಗಾಗಿ ಡೆವಿಲ್ ಸಿನಿಮಾಕ್ಕೆ ನೀವು ಎಷ್ಟು ಸರಿ ನೋಡ್ತೀರಾ ಅಂದ್ರೆ ಎಷ್ಟು ಬಾರಿ ನೋಡ್ತೀರಾ? ಸರ್ ಡೆವಿಲ್ ಮೂವಿಲಿ ಏನು ಅಂದ್ರೆ ಬಡವ್ರಿಗೋಸ್ಕರ ಬಾಸು CM ಆಗಿದ್ರೆ ಯಾವ ರೀತಿ ಕಾಪಾಡ್ಬೋದು, ಒಬ್ಬ ಬಡ ವ್ಯಕ್ತಿ, ಹೌದು. ಒಬ್ಬ ಕಲಾವಿದ ಆಗ್ಬೇಕು ಅನ್ನೋ ವ್ಯಕ್ತಿ ಯಾವ ಥರ ನಾಳೆ ನಾನು CM ಆದ್ರೆ ಯಾವ ಥರ ಚೇಂಜ್ ಮಾಡ್ತೀನಿ ನನಗೆ ಎಲ್ಲರಿಗೂ ಕನಸಿರುತ್ತೆ ಸರ್. ಯಾರೋ ಅಪ್ಪನ ಹೆಸರು ಹೇಳ್ಕೊಂಡು ಅಮ್ಮನ ಹೆಸರು ಹೇಳ್ಕೊಂಡು ಬೆಳೆದವ್ರಲ್ಲ, ಯಾರೋ ದುಡ್ಡು ಹಿಡ್ಕೊಂಡು ಬೆಳೆದವ್ರಲ್ಲ, ಎಲ್ಲರಿಗೂ ಕನಸಿರುತ್ತೆ. ಎಲ್ಲರೂ ಇದೇ ನಾಡಲ್ಲಿ ಕರುನಾಡಲ್ಲೇ ಬೆಳಿಬೇಕು ಅಂತ ಆಸೆ ಇರುತ್ತೆ. ಇವತ್ತು ರಾಜಕಾರಣಿಗಳು ಹೆಂಗೆ ಮಾಡ್ಬಿಟ್ಟಿದ್ದಾರೆ ಅಂದರೆ ಜಾತಿ ಕಚ್ಚಾಟ ತಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು 100 ಜನ ನಿಂತಿದ್ದಾರೆ ಇಲ್ಲಿ, ಎಲ್ಲ ಧರ್ಮದ ಜಾತಿ ಬಿಟ್ಟು ಇವತ್ತು ಮುಸ್ಲಿಂ ಹಿಂದೂ ಅಂತಾರೆ ರಾಜಕೀಯದವರು. ಇಲ್ಲ ಸರ್, ದರ್ಶನ್ಗೆ ಎಲ್ಲ ಜಾತಿದವಳೆ ಇದೆ. ಒಂದು ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಒಂದು ಕ್ರಿಶ್ಚಿಯನ್ಸಲ್ಲಿ ಎಲ್ಲ ಧರ್ಮದವ್ರಿಗೂ ಒಳ್ಳೇದು ಮಾಡಬೇಕು ಅಂತ ಏಕೈಕ ನಟ ದರ್ಶನ್. ಅವರಿಂದ ನೋಡಿ ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಚೇಂಜ್ ಆಗಿದ್ದಾರೆ. ಕೊನೆಯದಾಗಿ ಸರ್ ಕರ್ನಾಟಕದ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಈ ಫಿಲಮ್ ಅಲ್ಲಿ ಎಲ್ಲರೂ ಪ್ರತಿಯೊಬ್ರು ಹೇಳಕ್ಕೆ ಪೈರಸಿ ಬಿಡಿ, ಎಲ್ಲ ಥಿಯೇಟರ್ ಹೋಗಿ ಫಸ್ಟ್ ಎಲ್ಲರೂ ಚಿತ್ರ ನೋಡಿ. ಹರಿಸಿ ಆರೈಸಿ. ಜೈ ಡಿ ಬಾಸ್, ಜೈ ಡಿ ಬಾಸ್, ಚಾಲೆಂಜ್ ಸ್ಟಾರ್ಗೆ ನಂಬಸ್ ಯಾರು? ಚಾಲೆಂಜ್ ಸ್ಟಾರು ಬಾಸ್ ನಮ್ಮನೆ ದೇವ್ರು. ಚಾಲೆಂಜ್ ಸ್ಟಾರು ಬಾಸಿಂದ ನಾವು 100 ಜನ ಅನ್ನದಾನ ಮಾಡ್ತಿದ್ದೀವಿ. ಅವರಿಂದ ನಾವು ಹೆಸರಲ್ಲಿ ಊಟ ಏನ್ ಬೇಕೋ ಫೆಸಿಲಿಟಿ ಕ್ಯಾರೆಸ್ ಪತ್ರ ಆಗ್ಲಿ, ಇನ್ನೊಂದು ಕಡೆ ಆಗ್ಲಿ ಎಲ್ಲ ಮಾಡ್ತೀವಿ. ಪವರ್ ಸ್ಟಾರ್ ಫ್ಯಾನ್ ಇರೋ, ಪವರ್ ಸ್ಟಾರ್ ಫ್ಯಾನ್, ಪವರ್ ಸ್ಟಾರ್ ಏನ್ ತೋರ್ಸವ್ರೆ ಅಂದ್ರೆ ಪವರ್ ಸ್ಟಾರ್ ಫ್ಯಾನ್. ಒಬ್ಬ CM ಮಗ CM ಆಗ್ಬೇಕು ಅಂತ ಬಳಸ್ಕೊಳಕ್ಕೆ ಒಬ್ಬ ಬಡವನ ಹುಡುಗನ ಯಾವ ತರ ಮಾಡ್ಬೇಕು ಹಾಳ್ ಅಂತ ತೋರ್ಸೋದ್ರ ಫಿಲಮ್ ಅಲ್ಲಿ ಅದು ಮುಖ್ಯ. ಸೂಪರ್ ಆಗೈತೆ ಫಿಲಮ್. ಅವ್ನ್ ಯಾವ ತರ drugs ತಗೊಂಡು ಯಾವ ತರ ಹುಡುಗಿನ ಕೆಡ್ಸ್ಬೇಕು ಅಂತ ನೋಡ್ತಾನೆ ಅಂದ್ರೆ ಹೌದು ಬಂದ್ ನೋಡಿ. ಸಾಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಂದನ್ ಗೌಡ ಗೌಡ ಅಂತ